ಹಲೋ ನಮಸ್ಕಾರ. ಗೋಲ್ಡನ್ ಲೆಗಸಿ ವಿತ್ ಯಶು ಪಾಡ್ಕಾಸ್ಟ್ ಚಾನಲ್ಗೆ ನಿಮ್ ಎಲ್ರಿಗೂ ಸ್ವಾಗತ. ಇವತ್ತಿನ ನಮ್ಮ ಮುಖ್ಯ ಅತಿಥಿಗಳು ಒಬ್ಬ ಕೇವಲ ಉದ್ಯಮಿ ಅಲ್ಲ, ಒಬ್ಬ ಪ್ರೇರಣೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಈ ಪ್ರೇರಣೆ ಅನ್ನೋ ವರ್ಡ್ ಯೂಸ್ ಮಾಡಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಒಬ್ಬ ಪ್ರೀತಿಯ ಗಂಡನಾಗಿ, ಜವಾಬ್ದಾರಿಯುತ ತಂದೆಯಾಗಿ, ಈಗ ಸಿನಿಮಾ ರಂಗದಲ್ಲೂ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲೂ ವಿಲನ್ ಆಗಿ, ಗ್ಯಾಂಗ್ಸ್ಟರ್ ಆಗಿ, ದೊಡ್ಡ ಡಾನ್ ಆಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿರೋರು ಅವರೇ ನಮ್ಮ ಆರ್ಯ ಜಾಗ್ವಾಸ್. ಸರ್, ನಿಮ್ಮ ಜೀವನ ಒಂದು ಸಿನಿಮಾದಂತೆ ನೋಡಿದ್ರೆ ನಿಮ್ಮ ಮೊದಲ ಸೀನ್ ಹೇಗಿರ್ಬೇಕಿತ್ತು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ಮೇಡಮ್, ನನಗೆ ಚಿಕ್ಕ ವಯಸ್ಸಿಂದ ಖಳನಾಯಕನ ಪಾತ್ರಗಳನ್ನೇ ನೋಡಿ ಬೆಳೆದವನ್ನ ಇವನು ವರ್ಜುಮದಲ್ಲಿ ಯಾರೇ ಇರಲಿ. ಬಟ್ ಯಾಕೆ ಅಂತ ಹೇಳಿದ್ರೆ ನಿಮ್ಗೊಂದು ಡೌಟ್ ಬರ್ಬೋದು. ಯಾಕೆ ಅಂತಂದರೆ ಯಾವತ್ತೂ ನನ್ನ ವಿಷನ್ ಯಾವಾಗಲೂ ತುಂಬ ರಿಚ್ ಆಗಿರಬೇಕು, ಗ್ರ್ಯಾಂಡ್ ಆಗಿರಬೇಕು ಅನ್ನೋ ಮನಸ್ಥಿತಿ ಇರೋ ವ್ಯಕ್ತಿ. ಈ ಯಾವ ಹೀರೋ ಅದನ್ನು ಒಳ್ಳೆ ಪೂರ್ ಪೀಪಲಲ್ಲಿ, ಗುಡ್ಸ್ನಲ್ಲಿ, ಬಡ ಕುಟುಂಬದಲ್ಲಿ ನಿಧಾನಕ್ಕೆ ಪುಷ್ ಕೊಡ್ತಾ ಇದ್ರೆ ಮಾತ್ರ ಮೇಲೆ ಬರಕ್ಕೆ ಸಾಧ್ಯ. ವಿಲನ್ ಇಲ್ಲ ಅಂತಂದ್ರೆ ಪಿಕ್ಚರಲ್ಲಿ ನೋ ಎಂಟರ್ಟೈನ್ಮೆಂಟ್. ಆ ಪವರ್ ಅನ್ನೋದು ಹೀರೋ ಹತ್ರ ಪವರ್ ಅಂತ ಇದ್ರೂ, ನಮ್ಮ ಎಕ್ಸಾಂಪಲ್ ಹೇಳೋಣ, ಆಂಜನೇಯಗೆ ಅವ್ರಿಗೆ ಪವರ್ ಗೊತ್ತಿರಲ್ಲ. ನಾವು ಉಬ್ಸಿ ಹಾರಕ್ಕೆ ಶುರು ಮಾಡೋಣ. ಈ ಥರ ವಿಲನ್ ಅನ್ನೋ ಕ್ಯಾರೆಕ್ಟರ್ ನಾನು ತುಂಬ ಇಷ್ಟಪಡ್ತಾ ಇದ್ದೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಕ್ಸ್ಪೆಕ್ಟೇಷನ್ ಏನೂ ಇರಲಿಲ್ಲ. ಬಟ್ ಶಿವಣ್ಣ ಅವ್ರ ಜೊತೆ ಮಾದೇಶ ಅನ್ನೋ ಪಿಕ್ಚರ್, ಫಸ್ಟ್ ಪಿಕ್ಚರಲ್ಲಿ ಒಂದು ಡಾನ್ ಕ್ಯಾರೆಕ್ಟರ್ ಬಿತ್ತದು. ಅದು ಏನು, ನಾನು ಅವ್ನ ಪಾತ್ರ ಕೇಳೋಣ ಅಂತ ಹೇಳಿದ್ರೆ ಒಂದು ಫಾರ್ಮ್ ಹೌಸಲ್ಲಿ ಶೂಟಿಂಗಲ್ಲಿ ಇದ್ದಾಗ ನಾನು ನಡ್ಕೊಂಡು ಬರ್ತಾ ಇದ್ದೆ. ನನಗೇನು ಅಂತಂದ್ರೆ ನನ್ನ ಐಸ್ನ ಯಾರಿಗೂ ತೋರಿಸಲ್ಲ, ನಾರ್ಮಲಿ ಯಾವಾಗಲೂ ಗಾಗಲ್ಸ್ ಹಾಕಿರ್ತೆ. ಶಿವಣ್ಣ ಅವ್ರು ಕೇಳಿದ್ರು, ಏನ್ರಿ ಒಳ್ಳೆ ಡಾನ್ ಥರ ಬರ್ತಾ ಇದ್ದೀರಾ, ನಮಸ್ಕಾರ ಸರ್ ಅಂತಂದ್ರೆ. ಶಿವ ಇವನ್ ನೋಡೋ ರವಿ ಶಿವಸ್ಸಾಗೆ, ನೋಡೋ ಒಳ್ಳೆ ಡಾನ್ ಥರ ಬರ್ತಾ ಇದ್ದಾನೆ, ಹಿಂಗಿದೆ ಅಂತ. ಅಲ್ಲಿ ಊಟ ಮಾಡಿದ್ವಿ, ಆಯಿತು. ಆಮೇಲೆ ಒಂದ್ಸಲ ಶೂಟಿಂಗ್ ಕರೆದ್ರು, ಬೆಳಗ್ಗೆಯಿಂದ ರಾತ್ರಿ ಅವರು ಕೂರಿಸಿದ್ರು. ನನ್ನ ಪಾತ್ರನೂ ಬರಲಿಲ್ಲ, ಏನೂ ಬರಲಿಲ್ಲ. ಆಮೇಲೆ ಡೈರೆಕ್ಟ್ರು ಬೆಳಗ್ಗೆ ಒಂದು 10 ಸಲ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಹೇಳಿದ್ದೀನಿ. ಫೈನಲ್ ಆಗಿ ಏನೋ ನೀನು ನೋಡೇ ಇಲ್ವಲ್ಲ ಬಟ ಅಂತೇಳಿ ಶುರು ಮಾಡ್ಬಿಟ್ರು. ಸರ್ ಹೋಗಿ ಬಿಡಿ ಸರ್, ನೆಕ್ಸ್ಟ್ ಪಿಕ್ಚರ್ ಮಾಡೋಣ ಬಿಡಿ ಸರ್. ಇದೇ ಕಣ ನನಗೆ ಬೇಕಾಗಿರೋದು. ಏನೋ ಕಾನ್ಫಿಡೆನ್ಸ್, ನೆಕ್ಸ್ಟ್ ಪಿಕ್ಚರ್ ಮಾಡೋಣ ಅಂತ ಹೇಳಿದ್ರು. ಡಿಸಪಾಯಿಂಟ್ ಆಗಿಲ್ವಲ್ಲೋ ಅಂತ ನಾನು ಹೇಳಿದೆ, ದಿಸ್ ಇಸ್ ದ ಎವ್ರಿ ಡೇ ಇಸ್ ದ ಬಿಗಿನಿಂಗ್ ಆಫ್ ಅವರ್ ಲೈಫ್. ದಿರ್ ಇಸ್ ನೋ ಕ್ವಶನ್ ಆಫ್ ಡಿಸಪಾಯಿಂಟ್ ಅಲ್ವಾ ಅಂತ ಹೇಳಿದೆ. ನೋಡಿದ್ರೆ ಆಮೇಲೆ ನೆಕ್ಸ್ಟ್ ಡೇ ಶೂಟಿಂಗ್ ಕರೆದ ದೊಡ್ಡ ಪಾತ್ರ. ಅದು ಹೆಂಗಿತ್ತು ಅಂದರೆ, ಫಸ್ಟ್ ಡೇ ನನಗೆ ಅವ್ನು ಯಾವ ಪಾತ್ರ ಏನು ಹೇಳೋ ಸೀನು ಕೂತ್ಕೊಂಡಾಗ, ಇದು ಸಿಂಗಲ್ ಟೇಕ್ ಇದು ಅಂದರು. ಎಲ್ಲ ಮುಸ್ಲಿಂ ಹುಡುಗರುಗಳೆಲ್ಲ ಕೂತಿದ್ರು. ನನಗೇನು ಪಾತ್ರ ಕೊಡ್ಬೋದು, ಎಲ್ಲರಿಗೂ ಟೋಪಿಗಳು, ಮುಸ್ಲಿಂ ಡಾನ್ ಅಂತ ಹೇಳಿದ್ರೆ, ನೀನೇ ಕಾಣ ಡಾನ್ ಇವಾಗ ಹಾಕೋ ಇದ್ರ ಮೇಲೆ ಶಾಲು ಅಂತ ಹೇಳಿ ಕೂರಿಸಿದ್ರು. ಫಸ್ಟೇ ಬ್ಲಾಸ್ಟ್ ಮಾಡಿದ್ರು ನನಗೆ ಅದು. ಆಮೇಲೆ ನಡ್ಬೇಕು, ಸಕ್ಕದ ಬಂತು ಕಾಣ ಅಂತ. ಆಮೇಲೆ ಮಧ್ಯಾಹ್ನ ಡೈಲಾಗ್ ಪೋರ್ಷನ್ ಬಂತು. ನನಗೆ ಇವರು ಏನು ಡೈಲಾಗ್ ಹೇಳ್ತಾ ಇದ್ದಾರೆ, ಹೆಂಗೆ ಹೇಳ್ಬೇಕು ಅಂತ ಆಗಲಿಲ್ಲ. ಕೊನೆಗೆ ಅವರು ಡೈರೆಕ್ಟರ್ ರವಿ ಶಿವ ತುಂಬ ಕೋಪಿಷ್ಟ. ಸುಮಾರು ಒಂದು 10 ಮೊಬೈಲ್ ಹೊಡೆದಾಕಿದ್ದಾರೆ ಟೋಟಲ್ ಪಿಕ್ಚರ್. ಅಷ್ಟು ಕೋಪಿಷ್ಟ. ಒಂದು ಇಡಪ್ಪ ಹಿಡ್ಕೊಂಡ್ ಬಂದ್ಬಿಟ್ರು, ದೊಣ್ಣೆ ತಲೆ ಬುಡೆ ಹೊಡೆದಾಕ್ಬಿಡ್ತೀನಿ ನಿಮಗೆ. ಸರ್ ಕರೆಕ್ಟಾಗಿ ಹೇಳಿ ಸರ್, ನಾನು ಯಾರು ಅಂತ ಪರ್ಫೆಕ್ಟಾಗಿ ನನಗೆ ಯಾವ ಡೆಪ್ತಲ್ಲಿ ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಕ್ಯಾಮ್ರಾಮನ್ ಸೀತರ ಕೂಲ್ ತಗೊಳ್ಳಿ, ಅವನು ಹಂಗೇನೆ ಕೂಲಾಗಿದೆ ಮಾಡಿ ಸರ್ ಅಂತ ಫಾಸ್ಟ್ ಡೈಲಾಗ್ ಹೊಡೆದ ಮೇಡಮ್. ಬೆಚ್ಚು ಬಿದ್ಬಿಟ್ರು ಡೈರೆಕ್ಟ್ರು. ಬಂದು ಏನು ಫುಲ್ಲು ಮುತ್ಕೊಂಡು, ಅವರು ಈಗ ಕ್ಯಾರೆಕ್ಟರ್ ಯಾರಿಗೆ ಹೇಳ್ತೀನಿ ಅಂತ ಗೊತ್ತಾದ್ರೆ ತಾನೇ ಏನಾರು ಹೇಳ್ಬೋದು ಅಂತ. ನಿನಗೆ ಯಾಕೋ ನಾನು ಹೇಳ್ದಷ್ಟು ಕೆಲಸ ಮಾಡೋ ಅಂತಂದು ಆಯಿತು ಸರ್ ಅಂತ. ಆಮೇಲಿಂದ ಶಾರ್ಟ್ಸ್ ತೆಗೆದ್ರು, ತುಂಬ ಸೈಡ್. ಆಮೇಲೆ ಇವರಂತೂ ಬಂದು ಮುತ್ತೆಲ್ಲ ಇಟ್ಕೊಂಡ್ಬಿಟ್ಟು ಡೈರೆಕ್ಟರ್ ಬ್ಯೂಟಿಫುಲ್ ಕಾಣೋ ಅಂತ ಹೇಳಿದ್ರು. ಆಮೇಲೆ ಏನಾಯ್ತು, ಅದು ಆಡಿಯೋ ಫಂಕ್ಷನ್ಗೆ ಕರ್ಸಿದ್ರು. ನನಗೆ ಡಬ್ಬಿಂಗ್ ಏನು ಕಷ್ಟ ಇಲ್ಲ. ಆಡಿಯೋ ಫಂಕ್ಷನ್ಗೆ ಹೋಗ್ತೀನಿ. ಅಲ್ಲಿ ಮೊನ್ನೆ ಹರೀಶ್ ಶೆಟ್ಟಿ ಅಂತ ಸತ್ತೋಗ್ಬಿಟ್ಟ. ಹರೀಶ್ ರೈ ಬೇಜಾನ್ ಪಿಕ್ಚರ್ ವಿಲನ್ ಕ್ಯಾರೆಕ್ಟರ್. ಏನ್ ಗುರುವೆ ಹಂಗಿದ್ದೀರಾ, ಸಾಕಾಗಿದ್ದೀರಾ, ನೀವು ಸೂಪರ್ ಆಗಿ ಮಾಡಿದ್ದೀರಾ. ಆಮೇಲೆ ಓಡಾಗ್ತೀನಿ, ಪ್ರತಿಯೊಬ್ಬರು ಅದನ್ನೇ ಹೇಳಕ್ ಶುರು ಮಾಡ್ಬಿಟ್ಟು. ನಾನು ನೋಡಿಲ್ಲ, ಬಟ್ ಏನ್ ರಗಡ್ನೆಸ್. ಆಮೇಲೆ ಡೈರೆಕ್ಟರ್ ಕರೆದ್ರು. ಆಮೇಲೆ ರವಿ ಕಾಳೆ ಕೇಳಿದ್ರು, ಏನ್ ಸರ್ ನಿಮ್ಮ ಫೇಸು ಅಷ್ಟು ಸೂಪರ್ ಆಗಿ ಇಂದಿನಲ್ಲೇ ನಾವು ಹೊಡೆದ್ರು. ಆಮೇಲಿಂದ ಶಿವಣ್ಣಗೆ ಹೇಳಿದ್ರು, ಸರ್ ಪ್ರೊಡ್ಯೂಸರ್ ಸರ್ ಇವನೇ ಸರ್ ಆ ಬಟ್ಟ. ಏನ್ರಿ ಒಳ್ಳೆ ಇಷ್ಟು ಸಾಫ್ಟ್ ಆಗಿದ್ದೀರಲ್ರಿ, ಏನ್ರಿ ಹಂಗೆ ರಗಡ್ಡಾಗಿ ಮಾಡಿದ್ದೀರಾ, ಫಸ್ಟ್ ಡೇ ಪಿಕ್ಚರ್ಗೆ ಹೋಗ್ಬೇಡಿ, ನಿಮ್ ಗೋಲ್ಡೆ ಅಂತ 100% ಹೊಡೆದಾಕ್ಬಿಡ್ತಾರೆ ಸರ್.
ನನಗೆ ಯಾಕೆ ಇವರೆಲ್ಲ ಹೇಳ್ತಾ ಇದ್ದಾರೆ, ಯಾರಿಗೆ ಹೇಳಿದ್ರು ನನ್ಗೆ ಗೊತ್ತಿಲ್ಲ. ಆ ಡೈಲಾಗ್ ಎಲ್ಲಿ ಮಿಕ್ಸ್ ಮಾಡ್ತಾರೆ ಅಂತ. ಇವರು ಆಮೇಲೆ ಪ್ರತಿಯೊಬ್ಬರು ಡೈರೆಕ್ಟ್ರು ಅದೇ ಹೇಳಿದ್ರು, ನಮ್ಮ ಶಿವಣ್ಣ ಅವರು ಹೇಳಿದ್ರು, ಆಮೇಲೆ ಬೇರೆ ಆರ್ಟಿಸ್ಟ್ ಸರ್ ಫಸ್ಟೇ ದಯವಿಟ್ಟು ಪಿಕ್ಚರ್ಗೆ ಹೋಗ್ಬೇಡಿ ಅಂತ. ನಾನೇನು ಮಾಡ್ದೆ, ಅಪ್ಸರಾದಲ್ಲಿ ಮಾಲಿಕ್ ಶೋಗೆ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಒಂದು 15 ಜನ ಹೋದ್ವಿ. ಮೇಡಮ್ ಆ ಸೀನ್ ಬಂದಾಗ, ಆ ಡೈಲಾಗ್ ಹೇಳಿದಾಗ ಇಡೀ ಥಿಯೇಟರ್ ಎದ್ದು ನಿಂತ್ಕೊಂಡ್ಬಿಟ್ಟು ಅಂತ ಕೂಗ್ತಾರೆ, ಏಯ್ ಯಾವನವನು ನಮ್ಮ ಅಣ್ಣನಿಗೆಲ್ಲ ಬೈತಾ ಇದ್ದಾನೆ, ಮಾಡ್ತಾ ಇದ್ದಾನೆ, ಹಾಗೆ ಹೀಗೆ ಅಂತ ಹೇಳಿದ್ರೆ ಮಾಡಿದ್ರು. ಇದು ನನಗೆ. ಆಮೇಲೆ ಇನ್ನೊಂದು ಬಂದರೆ ಮಿಂಚಿನ ಓಟ ಅಂತ, ರಾಘವೇಂದ್ರ ನಾನು ಎಲ್ಲ ಮಾಡ್ತಾರೆ. ಅದೊಂದು ಗ್ಯಾಂಗ್ಸ್ಟರ್ ಕ್ಯಾರೆಕ್ಟರ್. ಅಲ್ಲಿ ಅವತ್ತು ಸ್ಯಾಟರ್ಡೇ ಫುಲ್ ಕ್ರೌಡ್, ಇಲ್ಲಿ ಗರುಡ ಮಾಲಲ್ಲಿ ಜನ ಬರ್ತಾ ಇದ್ದಾರೆ. ಅವ್ನು ಯಾವ ಸುಮ್ಮನೆ ಇದ್ದವ್ ನೋಡ್ಬಿಟ್ರೆ ಹಿಂದಿ ಆಕ್ಟರ್ ಅವರು ಅಂದ್ಬಿಟ್ಟು, ನಾನು ಹೆಚ್ಚು ಕಮ್ಮಿ ಹಂಗೆ ಇದ್ದೆ, ಫುಲ್ ಬಾಡಿ ಹೊಡೆದಿದ್ದೆ, ಬಿಯರ್ಡು, ಗಾಗಲ್ಸು. ಮೇಡಮ್ ಒಂದು 200-205 ಜನ ಹುಡುಗಿಗೆ ಆಟೋಗ್ರಫಿ. ಡೈರೆಕ್ಟರ್ಗೆ ಅರ್ಥ ಆಗಿಲ್ಲ, ಹೀರೋ ಮುರಳಿ ರಾಘವೇಂದ್ರ ಯಾರು ಇವ್ರು ಇಷ್ಟೊಂದು ಆಟೋಗ್ರಫಿ ಸೈನ್ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ. ಸೊ ಈ ಥರ ಫಸ್ಟ್ ವಿಚಾರ ಹಂಗೆ ಇತ್ತು. ಸರ್, ನೀವು ಶಿವಣ್ಣನ ಜೊತೆ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡಿದಾಗ ಆ ಮಾಡಿರೋ ಆಕ್ಟಿಂಗ್ ಮತ್ತೆ ನಾವು ರೀಕ್ರಿಯೇಟ್ ಮಾಡ್ಬೋದಾ ಸರ್? ಖಂಡಿತ ಮೇಡಮ್, ಇಟ್ಸ್ ಅನ್ ಅಮೇಝಿಂಗ್. ಜೀವನದಲ್ಲಿ ಮತ್ತೆ ಆ ಥರ ಪಾತ್ರ ಇದುವರೆಗೂ 6 ಗಂಟೆ ಸಿಕ್ಲಿಲ್ಲ, ಸಿಗುತ್ತೆ. ಅದು ಒಂದು ಸೀನ್ ಏನು ಅಂತಂದ್ರೆ, ಶಿವರಾಜ್ ಕುಮಾರ್ ಆಲ್ಸೋ ಇಸ್ ಎ ಡಾನ್. ಅವರು ಆಸ್ಟ್ರೇಲಿಯಾದಲ್ಲಿ ಅವ್ರ ಗ್ಯಾಂಗ್ಸ್ಟರ್ಸ್ ಎಲ್ಲ ಅವರಲ್ಲಿ ಕೂತಿರ್ತಾರೆ, ನಾನು ದುಬೈಯಲ್ಲಿ ಕೂತಿರ್ತೀನಿ. ನನಗೆ ಭಯ ಪಡಿಸ್ಬೇಕು ಅಂತ ಹೇಳಿದ್ರೆ ಅವರು ಹೇಳೋ ಡೈಲಾಗ್ಗೆ ನಂದು ಕೌಂಟರ್ ಡೈಲಾಗ್ ಅಂತ. ಸೊ ನನಗೆ ರಿಂಗ್ ಆಗ್ತಾ ಇದೆ. ಈಗ ಅವರು ಶಿವಣ್ಣ ಮಾಡ್ತಾ ಇದ್ದಾರೆ, ಯಾರೋ ನೀನು, भोसड़ी के कितने बार बोलने का रे, फोन मत कर ನಾಳೆ ನೈಟ್ಗಿಲ್ಲ ಎಲ್ಲೆಲ್ಲ ಕುತ್ಕೊಂಡು ಧಮ್ಕಿ ಹಾಕ್ಬಿಟ್ರೆ ಹೆದರ್ಕೊಂಡ್ಬಿಡ್ತೀನಿ. ಭೋಸಡಿಕೆ तेरी माँ की, शेर हमेशा शेर होता है, बकरी बनकर नहीं बदलती है. क्या हो रहा है? ಸರ್, ಏನ್ ಆಕ್ಟಿಂಗ್ ಸರ್! ಓ ಮೈ ಗಾಡ್, ಫಸ್ಟ್ ಟೇಕ್ ಕ್ರೇಜಿ ಸರ್. ನನ್ಗೆ ಇಲ್ಲಿ ಗೂಸ್ ಬಂಪ್ಸ್ ಬರೋ ತರ ಆಯ್ತು. ಅಲ್ಲಿ ಹೇಗೆ ಶಿವಣ್ಣನ್ ಮುಂದೆ ಅದು ಫಸ್ಟ್ ಸ್ಕ್ರೀನ್ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರಿ ಸರ್ ಅಲ್ಲಿ. ಮೇಡಮ್ ಜಸ್ಟ್ ಐ ಕ್ರೈಡ್ ಲೈಕ್ ಎನಿಥಿಂಗ್. ನನ್ನಲ್ಲಿ ಇಷ್ಟೊಂದು ಪವರ್ ಇದೆಯಾ ಅಂತ ಆವತ್ತೇ ಗೊತ್ತಾಗಿತ್ತು. ನಾನು ವೆರಿ ಸಾಫ್ಟ್ ಕೈಂಡ್ ಹಾರ್ಟೆಡ್ ಪರ್ಸನ್. ನಾನು ಯಾವತ್ತು ಯಾರಿಗೂ ಬೈಯೋದು, ನಾನು ಇಷ್ಟು ವರ್ಷ ಇದೆ, ನನ್ನ ಮಕ್ಕಳಿಗೆ ಒಂದ್ ದಿವಸ ಹೊಡೆದಿಲ್ಲ, ಬೈದಿಲ್ಲ, ನಾನು ಹೆಂಡತಿ ಹೊಡೆದಿಲ್ಲ, ಬೈದಿಲ್ಲ, ನಾನು ಬೈಯಕ್ಕೆ ಹೋಗಲ್ಲ. ಇಂಥದ್ದು ಇಷ್ಟೊಂದು ರಗಡ್ನೆಸ್ ಇದೆ ಅಂತಂದಾಗ ಅವಾಗ ತುಂಬಾ ಹೆಕ್ಟಿಕ್ ಆಗಿದೆ ಪರ್ಸನಾಲಿಟಿ ಎಲ್ಲ. ಆವಾಗಲೇ ಗೊತ್ತಾಗಿದೆ ನನ್ನಲ್ಲಿ ಇನ್ನೊಬ್ಬ ಇದ್ದಾನೆ, ರಾಕ್ಷಸ ಅಂತ ಒಬ್ಬ ಇದ್ದಾನೆ ಅಂತ ಅನ್ಕೊಂಡು ಆಮೇಲೆ ಜಸ್ಟ್ ಪಿಕ್ಚರ್ ಮಾಡಕ್ ಶುರು ಮಾಡ್ತಾರೆ. ಸೊ ಎಲ್ಲರಲ್ಲೂ ಡಾನು, ವಿಲನ್ನು, ಗ್ಯಾಂಗ್ಸ್ಟರ್ ಇಂಥ ಪಾತ್ರನೇ ಬಂತು. ಆಮೇಲೆ ಬಾಲಿವುಡ್ ಇಂದ ಒಂದು ಮೂವಿ ಬಂತು ಅನ್ಎಕ್ಸ್ಪೆಕ್ಟೆಡ್ ಆಗಿ. ಒಂದು ಹೋಟ್ಲಿಗೆ ಕಾಫಿ ಕೊಡಿ ಅಂತ ನಾನು ನಮ್ಮ ಫ್ರೆಂಡ್ಸ್ ಹೋಗಿದ್ವಿ. ಅಲ್ಲಿ ಯಾರೋ ಡೈರೆಕ್ಟರ್ ಕೂತಿದ್ರು. ನಾನು ಬಿಯರ್ಡು, ನನ್ನ ಸ್ಟೈಲ್ ಎಲ್ಲ ನೋಡ್ಬಿಟ್ಟಿದ್ದೆ, ಕರೆದ್ರು. ಅವ್ರು ಹಿಂದಿನಲ್ಲಿ ಮಾತನಾಡಿ, ಹಿಂದಿ ನಮ್ಗೆ ಅಷ್ಟು ಬರಲ್ಲ ಅಂದ್ರೆ, ಇಲ್ಲ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಹೇಳಿದ್ರು. ಆಮೇಲೆ ಹೇಳಿದ್ರು, ಇನ್ನೊಂದು ನಾಳಿಂದ ಶೂಟಿಂಗು ಇವಾಗ ಗ್ಯಾಂಗ್ಸ್ಟರ್ ಇನ್ ಅವ್ರ ಮೂವಿ ಅಂತ. ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗಿದೆ. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಆಮೇಲೆ ಹೀಗೆ ಪ್ರತಿಯೊಂದು ಸಿನಿಮಾನು ಒಂದು ಅಮೇಝಿಂಗ್. ಸೊ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಮೂವಿ ಅಂದ್ರೆ KGF Chapter 2. ಸೊ ಅದರಲ್ಲಿ ನಿಮ್ಗೆ ಹೇಗೆ ಕನೆಕ್ಟ್ ಆಯ್ತು ಸರ್ ನಿಮ್ಗೆ? ಮೇಡಮ್ ಇದಕ್ಕೆ ಕನೆಕ್ಟ್ ಆಗ್ಬೇಕಾದ್ರೆ ನಮ್ಮ ಫ್ರೆಂಡು ರಾಘವೇಂದ್ರ ಅಂತ ಹೇಳಿದ್ರೆ, ಅವರು ನನಗೆ ಹೀಗೆ ನಾನು ಒಳ್ಳೆ ಫೋಟೋ ಶೂಟ್ ಮಾಡಕ್ಕೆ ಹುಡುಕ್ತಾ ಇದ್ದೆ. ಪ್ರತಿಯೊಬ್ರು ಹೇಳಿದ್ದು ನನಗೆ ಯಾರೋ ಬೇರೆ ಸ್ಟಿಲ್ಸ್ ಕಳಿಸಿ ಯಾರು ಇಷ್ಟ ಆಗಿಲ್ಲ. ರಾಘವೇಂದ್ರ ಅವ್ನ ಒಂದ್ಸಲಿ ಮೀಟ್ ಮಾಡಿ ಅಂದ್ರು. ಬಟ್ ಇದು ತುಂಬಾ ಕಾಸ್ಟ್ಲಿ ಬೇರೆ ಅಂದ್ರು. ಆಯ್ತು ಪರವಾಗಿಲ್ಲ ಅಂತ ಹೇಳಿ ಹೋದೆ. ಅವ್ರು ಹೇಳಿದ್ರು, ಸರ್ ಫಸ್ಟ್ ನನ್ ಫೋಟೋಸ್ ಕಳಿಸಿ ಸರ್. ನನ್ ಕೆಲ ಹಳೆದಲ್ಲೇ ಕಳ್ಸದ್ಮೇಲೆ ಹೋದೆ, ಮೀಟ್ ಮಾಡಾಗ ಹೇಳೋದು, ಸರ್ ನೀವು ಬಿಯರ್ಡ್ ಇಲ್ಲ ಅಂದ್ರೆ ನಿಮ್ಗೆ ರೆಕಗ್ನೈಸ್. ಎಸ್, ಜಸ್ಟ್ ಬಿಕಾಸ್ ಆಫ್ ರಾಘವೇಂದ್ರ. ನಮ್ ರಘು ಅಂತ ಕರಿತೀವಿ, DOP ರಘು ಅಂತ. ಅವರಿಂದ ಶುರು ಆಯ್ತು ಅದು. ಬಿಯರ್ಡ್ ಬಿಟ್ಟೆ ಅವ್ರು ಹೇಳಿದ್ರು 3 months ಕಮ್ಮಿ ಫೋಟೋ ಶೂಟ್ ಬೇಡ ಸರ್, ಬಿಟ್ಬಿಡಿ ಸರ್ ನೋಡೋಣ. ಬಿಟ್ಟ ಮೇಲಿಂದ ಆಮೇಲೆ ಶಿವಾಜಿ ನಗರದಲ್ಲಿ, ಯಾಕಂದ್ರೆ ಅವ್ರು ಎಷ್ಟು ಫೋಟೋಗ್ರಾಫರ್, 18 ಪಿಕ್ಚರ್ ಜೊತೆನೆ ಇದ್ದವರು.
ಆಮೇಲೆ ಶಿವಾಜಿನಗರದಲ್ಲಿ ಬೆಳಗ್ಗೆ 6 ಗಂಟೆಗೆ ಶೂಟು. ಸೊ ಮನೆಗೆ ಹೋಗಿ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಮಾಡಿದ್ರು. ಮಾಡಿದ್ಮೇಲೆ ನೆಕ್ಸ್ಟ್ ಡೇ ಬಂದ್ಬಿಟ್ಟಿದೆ. ವಿ ಮೇಟ್ ಸಂತೋಷ್ ಆನಂದ್. ಅಲ್ಲಿ ಯಾರೋ ಸಿಕ್ಕಿದ್ರು, ಸರ್ ಬಿಯರ್ಡ್ ಸೂಪರ್ ಆಗಿದೆ ಸರ್ ಅದು. ಆಮೇಲೆ ನನ್ನ ಫೋಟೋ ಅವರೇ ತೋರ್ಸೋದು, ರಾಘವೇಂದ್ರ ತೋರ್ಸೋದು. ನಂಬರ್ ತೊಟ್ಟು ನೋಡಿದ್ರೆ 2 days ಕಾಲ್ ಬಂತು. ಅದ್ರಲ್ಲಿ ಖಾದರ್ ಪಾಷಾ ಅಂತ ಒಬ್ಬ ಮುಂಬೈ ಡಾನ್ ಇರ್ತಾನೆ. ಅದು ಅಷ್ಟೇ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಬಟ್ ಪಿಕ್ಚರ್ ಅಲ್ಲಿ ತುಂಬಾ ಏಟ್ ಆಯ್ತು. ಇಲ್ಲ ಅಂದ್ರೆ ಎಕ್ಸ್ಟ್ರಾರ್ಡಿನರಿ. ಅದು ಅಷ್ಟೇನೆ. ನನಗೆ ಏನೋ ಒಂದು ಕ್ಯಾರೆಕ್ಟರ್ ಕೊಡ್ಬೋದು ಅಂತ ನೋಡ್ತಂದ್ರೆ ನಾನು ಮುಂಬೈ ಡಾನು, ಆ ಟೋಪಿ ಗೀಪಿ ತುಂಬಾ ರಿಚ್ ಆಗಿತ್ತು. ಆಮೇಲಿಂದ ಅವನು ಇದು ತಿನ್ನಕ್ ಬರ್ತಾನೆ, ಅಲ್ಲಿ ಏನು ಪಾವ್ ಬಜ್ಜಿ ತಿನ್ನಕ್ಕೆ ಅಂತ. ಅವ್ನು ಬರ್ಬೇಕಾದ್ರೆ ಎಲ್ಲ ಟ್ರಾಫಿಕ್ ಕ್ಲಿಯರ್ ಮಾಡ್ತಾರೆ ಅವರು ಎಲ್ಲ ಗನ್ ಮ್ಯಾನ್ಗಳು. ಆಮೇಲಿಂದ ಬೈಕ್ಸ್ ಅಲ್ಲೆಲ್ಲ ಬಂದು ಎಲ್ಲಾನು ಮಾಡಿ ಬರೀ ನಾನು ಒಂಥರ ಕಾಲ್ ತೆಗೆದು ಆ ಓಪನ್ ಜೀಪಲ್ಲಿ ಇಟ್ಕೊಂಡು ಬರ್ತಾರೆ ಎಲ್ಲರಿಗೂ. ಅದೊಂಥರ ಅಹಂ ಅನ್ನೋದು. ಅದಕ್ಕೆ ನಾನು ದುರ್ಯೋಧನ ಅಂದ್ರೆ ಭಾರಿ ಇಷ್ಟ ನನಗೆ. ಜೀವನದಲ್ಲಿ ದುರ್ಯೋಧನ ಯಾಕೆ ಇಷ್ಟ ಅಂತಂದ್ರೆ ಅವನು ನನ್ಗೆ ಹಠ ಅಲ್ಲಿ ಅವ್ನು ಸೋಲ್ತೀನಿ ಅಂತ ಅವ್ನು ಗೊತ್ತಿದ್ದು ಗೆಲ್ತೀನಿ ಅನ್ನೋ ಒಂದು ಹಠ. ನಮ್ಮ ದೇವೇಗೌಡರು ಇರ್ಬೋದು, ನಮ್ಮ DK ಶಿವಕುಮಾರ್ ಸಾರು, ಏನ್ ಹಠ ಇದೆ ಅವ್ರಿಗೆಲ್ಲ. ನಾನ್ ಬಿಟ್ರೆ ಇನ್ ಯಾರು ಇಲ್ಲ ಈ ಪ್ರಪಂಚದಲ್ಲಿ ಅಂತೇಳಿ ಅಷ್ಟು ಒಂದು ಅಹಂ. ಆಮೇಲೆ ಶಿವಣ್ಣ ಅವ್ರ ಜೊತೆ ಮಾಡೋದು ಒಂದು ಬಿಟ್ಟು ಇವತ್ತು ತೆಲುಗು ಇಂಡಸ್ಟ್ರಿನ ರಾಕ್ ಮಾಡ್ತಾ ಇದ್ದಾರೆ. ಏನ್ ಸರ್ ಇಷ್ಟು ಸೂಪರ್ ಆಗಿದೆ ಅಂತೇಳಿ ವೈಟಿಂಗ್ ಫಾರ್ ದ ವೆರಿ ಗುಡ್ ಆಪರ್ಚುನಿಟೀಸ್. ಈಗ ಬಾಲಕೃಷ್ಣ ಅವ್ರ ಜೊತೆಗೆ ಕನ್ಫರ್ಮ್ ಮಾಡಿದ್ದಾರೆ. ಅದು ಆಗಸ್ಟ್ ಎಂಡ್ ಆರ್ ಸೆಪ್ಟೆಂಬರ್ ಅಂದ್ರು. ಅವ್ರೇನೋ ಬಿದ್ದು ಮುರ್ಕೊಂಡು 4 ತಿಂಗಳು ಶೂಟಿಂಗ್ ಇಲ್ಲ. ನೋಡ್ಬೇಕು ದೊಡ್ಡ ಎಲ್ಲಾನು ಬರುತ್ತೆ ಮೇಡಮ್. ಅದಕ್ಕೆ ಈಗ ಫುಲ್ ಫಿಟ್ನೆಸ್, 4 days ಜಿಮ್ಮು. ಸ್ಪ್ಯಾಶ್ ಹೊಡೆದ 150 ಸ್ಪ್ಯಾಶ್ ಹೊಡಿತೀವಿ ಜಿಮ್ಮಲ್ಲಿ ಅಂಡ್ ವೀಕ್ಲಿ ಒನ್ಸ್. ಸೊ ಯಾಕಂದ್ರೆ ಆಲ್ವೇಸ್ ವಿ ವಾಂಟ್ ಟು ಬಿ ಫಿಟ್. ಯಾಕಂದ್ರೆ ಯಂಗ್ಸ್ಟರ್ಸ್ ಬರ್ತಾ ಇದಾರೆ, ಬಾಲಿವುಡ್ ಇಂದ ಬರ್ತಾರೆ. ತುಂಬಾ ಜನ ಕೇಳೋದು ಅಷ್ಟೇ, ಏನ್ ಒಳ್ಳೆ ಬಾಲಿವುಡ್ ತರ ಇದ್ರೆ ಯಾಕೆ ಬಾಲಿವುಡ್ ಹೋಗಿಲ್ಲ ಅಂತ. ಆಲ್ರೆಡಿ ಮಾಡಿದೀನಪ್ಪ, ಹೋಗಿಲ್ಲ ಅಷ್ಟೇ. ನಮ್ಗೆ ಭಾಷೆ ಬರಲ್ಲ. ನನಗೆ ಬರೋದು ಒಂದೇ ಒಂದು ಹಿಂದಿ ಡೈಲಾಗ್ ಹೇಳ್ಬಿಡ್ತೀನಿ, ಕೇಳ್ಬಿಡ್ತೀನಿ. दावत दुबई में है, सलीम जय में है, अब इंडिया का एक ही डन आर्या जागवार समझे. ಇದೊಂದು ಡೈಲಾಗ್ ಹೇಳ್ತಾರೆ ನನಗೆ. ಮೈ ಕೇಳ್ತಾರೆ ಏನು ಯಾವಾಗ ಯಾರನ್ನ ಅಡಿಷನ್ ಮಾಡಿ ಇದ ಏನು ಒಂದೇ ಡೈಲಾಗ್ ಹೇಳ್ತೀನಿ. ನಾನು ಹೇಳಿದೆ ಅಲ್ಲೇ ಪವರ್ ಹೇಳಿದೆ. ಆಮೇಲೆ ಅವರು ಆಕ್ಟ್ ಫಾರ್ ಡಾನ್ ಹೋಗಿ ಸರ್, ಪಕ್ಕಾ ನಾ ಹೇಳ್ತೀನಿ. ನಿಮ್ ವಾಯ್ಸ್ ಆ ಎನರ್ಜಿ ನೆಕ್ಸ್ಟ್ ಲೆವೆಲ್ ಸರ್. ಅದಕ್ಕೆ ಮೇಡಮ್ ಆಪರ್ಚುನಿಟಿ ಬರ್ತಾ ಇದೆ ಇವಾಗ. ಯಾಕಂದ್ರೆ ಫ್ಯಾಮಿಲಿ ಸೆಟ್ಲ್ ಆಯ್ತು, ಎಲ್ಲ ಸೆಟ್ಲ್ ಆಯ್ತು, ಬಿಸ್ನೆಸ್ ಸೆಟ್ಲ್ ಆಯ್ತು. ನಾನು ಐ ರಿಲೀವ್ಡ್ ಫ್ರಮ್ ದ ಬಿಸ್ನೆಸ್. ಆಮೇಲೆ ದಪ್ಪ ಇದೆ, ಲಂಡನ್ಗೆ ಹೋದೆ 2 times. ಜಸ್ಟ್ ರಿಡ್ಯೂಸ್ ಮೈ ಬಾಡಿ ವೆಯ್ಟ್ ಕಮ್ಮಿ ಮಾಡಿದೆ. ತುಂಬಾ ಲೀನ್ ಆಗಿ ಒಂದು 10 kgs ಕಮ್ಮಿ ಮಾಡ್ಕೊಂಬಂದೆ. 10 kgs ಆದ್ಮೇಲೆ ಏನೋ ಇಷ್ಟೊಂದು ವೀಕ್ ಆಗಿದ್ದೀರಾ ಅಂದ್ರು. ಇವಾಗ ಬಾಡಿ ಬಿಲ್ಡ್ ಮಾಡ್ತಾ ಇದ್ದೆ. ಸ್ಟ್ರೆಂತ್ ಸ್ಟ್ರಾಂಗ್. ಸರ್ ನಾನ್ ನೋಡಿರೋ ಮಟ್ಟಿಗೆ ನೀವು ತುಂಬಾ ವೆರಿ ಸಾಫ್ಟ್ ನೇಚರ್ ಕ್ಯಾರೆಕ್ಟರ್ಸ್ ಅಲ್ಲಿ ಹೌದು. ಸೊ ನೀವು ಈ ಡಾನ್ ಮತ್ತೆ ಗ್ಯಾಂಗ್ಸ್ಟರ್ ಈ ತರದ ಪಾತ್ರಗಳನ್ನೇ ಚೂಸ್ ಮಾಡೋದಕ್ಕೆ ಕಾರಣ ಸರ್? ಯಾಕೆ ಅಂತಂದ್ರೆ ನನ್ನ ಜೀವನದಲ್ಲಿ ನಂಗೆ ನೆಗೆಟಿವ್ ಅನ್ನೋದೇ ಗೊತ್ತಿಲ್ಲ. ನೆಗೆಟಿವ್ ಬರಕ್ ಯಾವತ್ತೂ ಬಿಟ್ಟೇ ಇಲ್ಲ. ಬಟ್ ಯಾಕೆ ನೆಗೆಟಿವ್ ಕ್ಯಾರೆಕ್ಟರ್ ಚೂಸ್ ಮಾಡ್ತೇನೆ ಅಂತಂದಾಗ ಲೈಫ್ ಅಲ್ಲಿ ಎರಡೇ, ಒಂದು ಬ್ಲ್ಯಾಕ್ ಒಂದು ವೈಟ್. ಕರೆಕ್ಟಾ? ನೀವ್ ಯಾವ್ದೇ ತಗೊಳ್ಳಿ, ನಮ್ಮ ಮೈಥಾಲಜಿ ಒಬ್ಬ ರಾಮ ಇದ್ದಾಗ ರಾವಣ ಇರಬೇಕು. ರಾವಣ ಇಲ್ಲ ಅಂತಂದ್ರೆ ರಾಮ ಡಮ್ಮಿ ಅಲ್ವಾ? ದುರ್ಯೋಧನ ಇಲ್ಲ ಅಂದ್ರೆ ಅರ್ಜುನ ಕೃಷ್ಣ ಇಬ್ರು ಡಮ್ಮಿಗಳು ಅಲ್ಲ ನನ್ನ ಪ್ರಕಾರ. ನಾನು ಅವ್ರು ಬೈತಾ ಇಲ್ಲ ಮೇಡಮ್, ಅಲ್ಲ ನನ್ನ ಅನಾಲಿಸಿಸ್ ಹೇಳಿದ್ದು. ಒಂದು ಗೂಸ್ ಬಂಪ್ಸ್ ಬರ್ಬೇಕು ಅಂತಂದ್ರೆ ಒಬ್ಬ ಡಾನ್ ಎಂಟ್ರಿ ಹೆಂಗಿರ್ಬೇಕು, ಒಬ್ಬ ಗ್ಯಾಂಗ್ಸ್ಟರ್ ನೋಡಿದ್ರೆ ಜನರಿಗೆ ಏನ ಈ ತರ ಎಲ್ಲ ಬರ್ತಾ ಇದ್ದಾನೆ, ನಮ್ ಹೀರೋ ಹೊಡಿಯಕ್ಕಾಗತ್ತಾ ಅಂತಂದಾಗ ಹೀರೋ ಅನ್ನೋದು. ನನಗೆ ಹೀರೋ ಮೊನ್ನೆ ಒಂದು ಪಿಕ್ಚರ್ ಮಾಡ್ಬೇಕಾಯ್ತು, ಸ್ಕ್ರಿಪ್ಟ್ ಎಲ್ಲ ರೆಡಿ ಆಯ್ತು, ನಾನೇ ಹೀರೋ. ಅದರಲ್ಲಿ ಒಂದು 70, ಯಾಕಂದ್ರೆ ನಾವು ಸುಮಾರು ಟಿವಿನಲ್ಲಿ ಇದನ್ನ ಚಾನೆಲ್ ನೋಡ್ತಾ ಇದೀವಿ. ಈಗಿನ ಕಾಲದ ಹುಡುಗಿರು ಹೋಗಿದೆ 70 ವರ್ಷ ಮುದುಕನ್ನೆಲ್ಲ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಮೊನ್ನೆ ಯಾರೋ 83 ವರ್ಷದವನು 33 ವರ್ಷ ಯಾರೋ ಮದುವೆ ಮಾಡ್ಕೊಂಡಿದ್ದಾಳೆ. ಇವೆಲ್ಲ ನಡೀತಾ ಇತ್ತು. ಅದ್ರ ಮೇಲೆ ಸುಮ್ಮನೆ ಏನೋ ಒಂದು ಸ್ಕ್ರಿಪ್ಟ್ ನನ್ಗೊಂದು ಬಂತು, ಅದು ಮಾಡೋಣ ಅಂತ ಎಲ್ಲ ಮಾಡಿದ್ವಿ. ಅದು ಒಂದು ಮಿಸ್ಟೀರಿಯಸ್ ಸಬ್ಜೆಕ್ಟು, ಭಾರಿ ಎಕ್ಸ್ಪೀರಿಯನ್ಸ್ ಆಯ್ತು. ಡ್ರಾಪ್ ಮಾಡ್ಬೇಕು, ಎಲ್ಲರೂ ಡ್ರಾಪ್ ಮಾಡ್ಬೇಕು. ಒಬ್ಬ 70 ವರ್ಷದವನು 20 ವರ್ಷದ ಹುಡುಗಿ ಲವ್ ಮಾಡ್ತಾನೆ. ಯಾಕೆಂದ್ರೆ ಅವಳು ಕೊನೆಯಲ್ಲಿ ಹೇಳಿದ್ರು, ವೇರ್ ದೇರ್ ಇಸ್ ಸೆಕ್ಸ್ ದೇರ್ ಇಸ್ ನೋ ಲವ್, ದೇರ್ ಇಸ್ ವೇರ್ ದೇರ್ ಇಸ್ ಲವ್ ದೇರ್ ಇಸ್ ನೋ ಸೆಕ್ಸ್. ಸರ್ ನೀವು ಒಂದು ದೊಡ್ಡ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ಸಡನ್ ಆಗಿ ನೀವಾಗ ಕಟ್ ಮಾಡಿದ್ರೆ
ಮೂವಿ ಇಂಡಸ್ಟ್ರಿಗೆ ಬರ್ಬೇಕು ಅಂತ ನೀವು ಆಸೆ ಪಡ್ತೀರಾ? ಏನೇನ್ ಹೋಮ್ವರ್ಕ್ ಮಾಡಿದ್ರಿ ಸರ್ ನೀವು? ಮೇಡಮ್ ಇದು ಮತ್ತೆ ಆಸೆ ಯಾಕೆ ಬಂತು ಸರ್ ನಿಮ್ಗೆ movie? ಆಸೆ ಅಂತಂದ್ರೆ ಚಿಕ್ಕ ವಯಸ್ಸಿನ ಸಿನಿಮಾ ನೋಡ್ತಾ ಇದ್ವಲ್ಲ, ನಮ್ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಇವ್ರನ್ನೆಲ್ಲ. ಹಾಗೆ ಏನೋ ಒಂದು ಥಾಟ್ ಇತ್ತು. ಆಮೇಲೆ ನನಗೆ 10 ವರ್ಷದ ಹುಡುಗ ಆದಾಗ ಹುಚ್ಚಿತ್ತು, ಯಾರೊಬ್ಬ ಹುಚ್ಚಿಡಿದ ಸಿನಿಮಾಗೆ. ಅಲ್ಲಿ B.A. ಅರಸಕುಮಾರ್ ಅಂತ ಹೇಳಿದ್ರೆ ದೊಡ್ಡ ಡೈರೆಕ್ಟರ್. ಅವ್ರ ಮನೆಗೆ ಹೋಗಿ 7 ಗಂಟೆಗೆ ಎಬ್ಬಿಸ್ತಾ ಇದ್ದೆ ನಾನು. ಆಮೇಲೆ ಅವ್ರದೊಂದು ಬೆಟ್ಟದ ಹುಲಿ ಅಂತಾನೋ ಬೆಟ್ಟದ ಹೂವ ಯಾವ್ದೊಂದು ಗೊತ್ತಾಗಿದೆ, ಅದೊಂದು ಚಿಕ್ಕ ಹುಡುಗನ ಪಾತ್ರ, 10 ವರ್ಷ ಹುಡುಗ. ಒಂದು ಅದೇ ಬೇತಾಳ ಗುಡ್ಡ ಅಂತ ಪಿಕ್ಚರ್ಸ್, ಅಂದ್ಕೊಂಡು ಅಮ್ಮ ಅಂತ ಕರೆಯೋದು, ಅದೊಂದು ಒಂದು ಹ್ಯಾಪಿನೆಸ್ ಕೊಡ್ತು. ಅಲ್ಲಿಂದ ಕಾಲೇಜ್ ಆದ್ಮೇಲಿಂದ ಒಂದಷ್ಟು ಋಣಮುಕ್ತರು ಕುಂಟಾಣ ಅವ್ರ ಜೊತೆಗೆ ಇವರೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಸಂಸಾರ, ಮದುವೆ, ನನಗೆ 24 ವರ್ಷಕ್ಕೆ ಮದುವೆ ಆಯಿತು, ಆಯ್ತಾ. ಆಮೇಲೆ ಮಕ್ಕಳಾಯಿತು, ಆಮೇಲೆ ಜೀವನ. ಬಟ್ ಪ್ಯಾಷನ್ ಯಾವತ್ತೂ ಬಿಡಲಿಲ್ಲ. ಒಂದು ದಿವಸ ಈ ನಮ್ಮ ಫ್ರೆಂಡ್ ಒಬ್ಬನ ಮೀಟ್ ಮಾಡೋಣ ಅಂತ ಹೇಳಿದ್ರೆ ಕೆಂಗೇರಿ ಬೇರೆ. ಅವರು ಫ್ರೆಂಡ್ ಇರಲಿಲ್ಲ, ವೈಫ್ ಹೇಳಿ ಕೂತ್ಕೊಳ್ಳಿ ಬರ್ತಾರೆ ಅಂದರೆ ನಾನು ಹಂಗೆ ಕಾರ್ ತೊಗೊಂಡು ಹಂಗೆ ಸುಮ್ಮನೆ ಅವರ ಶೂಟಿಂಗ್ ನಡೀತಾ ಇತ್ತು. ನಾನು ಕಾರಿಂದ ಇಳಿದಿದ ತಕ್ಷಣನೇ ಅಲ್ಲಿ ಪೊಲೀಸವರೆಲ್ಲ ನನಗೆ ಬಿಟ್ಬಿಟ್ರು. ನಾನು ಗಾಗಲ್ಸು ಇದೆಲ್ಲ ಹಾಕೊಂಡು ಸುಮ್ಮನೆ ಹೋದೆ. ಆಗ ಅವ್ರು ಹೇಳೋದು ನನಗೆ, ಸರ್, ಆಮೇಲೆ ಪ್ರೊಡ್ಯೂಸರು ಡೈರೆಕ್ಟರ್ ಎದ್ದು ಬಂದರು. ನಾನು ಯಾರೋ ದೊಡ್ಡ ಟೈಕೂನ್ ಬಂದಂಗೆ ಅನ್ಕೊಂಡಿದ್ದೆ. ಎಲ್ಲ ಮಾತಾಡಿದ್ವಿ. ಸೊ ಹಾಗೆ ಆ ಥರ ತುಂಬ ಎಕ್ಸ್ಪೀರಿಯನ್ಸಸ್ ಆಗಿದೆ. ಸೊ ಅದರಿಂದ ಈ ಒಂದು ಸಿನಿಮಾ ಪ್ರಪಂಚ ಬಿಟ್ಟರೆ ಬೇರೆಲ್ಲೂ ನಾವು ನಮ್ಮ ಐಡೆಂಟಿಟಿ ನಾವು ತೋರ್ಸೋಕ್ಕಾಗಲ್ಲ ಪಬ್ಲಿಕ್ಕಲ್ಲಿ. ರಾಜಕೀಯ ಅಂತಾರೆ, ಅದಕ್ಕೆ ಅದು ಗೊತ್ತಿಲ್ಲದೆ ಇರೋ ಸಬ್ಜೆಕ್ಟ್ ಬಗ್ಗೆ ಅಲ್ವಾ. ಬಟ್ ಸಿನಿಮಾದೆಲ್ಲ ಇದ್ರೆ ಇವಾಗ ನೋಡಿ, ನಮ್ಮ ಎಷ್ಟು ನೋಡಿದ್ರೆ ಹೋಮ್ವರ್ಕ್ ಮಾಡಿದ್ರಿ ಸರ್ ಇಷ್ಟು ಮಾಡಕ್ಕೆ. ಒಂದು ಮೆಂಟಲಿ ಯು ಶುಡ್ ಪ್ರಿಪೇರ್. ಪ್ಯಾಷನ್ ಅನ್ನೋದು ಎಲ್ಲೂ ಡ್ರಾಪ್ ಆಗ್ಕೊಡಿ. ಪ್ಯಾಷನ್ ಅನ್ನೋದು ನೀವು ಎಲ್ಲಿ ನಿಮ್ ಕೈಯಲ್ಲಿ ಒಂದಷ್ಟು ಜರ್ನಿ ಮಾಡ್ತಾರೆ, ಡ್ರಾಪ್ ಆಗ್ತಾರೆ, ಜರ್ನಿ ಮಾಡ್ತಾರೆ, ಡ್ರಾಪ್ ಆಗ್ತಾರೆ. ನನ್ನ ಲೈಫ್ನಲ್ಲಿ ಒಂದು ಸಲ ಕಮಿಟ್ ಆದ್ರೆ ನನಗೆ ಡ್ರಾಪ್ ಅನ್ನೋ ವಿಷಯನೇ ಇಲ್ಲ. ಸೊ ನಾನು ಓಪನ್ ಹಾರ್ಟ್ ಸರ್ಜರಿ ಆದ್ಮೇಲೆ ಲೂಸಿಯಾ ಬಂತು, ಅದೊಂದು ಡಾಕ್ಟರ್ 18 ಜನ ಶಾರ್ಟ್ ಲಿಸ್ಟ್ ಮಾಡಿದ್ರು. ಯಾರೋ ಹೇಳಿದ್ರು, ಸರ್ ಆಯ್ತು. ನಾನು ನೋಡ್ತಾ ಇದ್ರು, ಮೇಲಿಂದ ಹಿಂಗೇ ನೋಡ್ತಾ ಇದ್ರು. ಯಾರೋ ಪವನ್, ನನಗೆ ಗೊತ್ತಿಲ್ಲ ಅವರೇ ಡೈರೆಕ್ಟ್ ಅಂತ. ನಾನು ಕಾರ್ ಹಿಡಿದ್ಬಿಟ್ಟು ನಮ್ ಗಾಗಲ್ ಸಂಗ್ ಸ್ಟೈಲ್ ಆಗಿ ಅಲ್ಲಿ ಹೋದೆ. ಹೇಳಿದ ತಕ್ಷಣ ಸರ್ ಡಾನ್ ಕ್ಯಾರೆಕ್ಟರ್ ಇದೆ, ನಿಮ್ಮನ್ನೇ ಡೈರೆಕ್ಟರ್ ಹೇಳಿದ್ರು. 18 ಜನ ಶಾರ್ಟ್ ಲಿಸ್ಟ್ ಮಾಡಿದ್ವಿ, ಬಟ್ ನಿಮ್ಮನ್ನ ನೋಡಿದ ಮೇಲೆ ಯಾವ ಡಾನ್ ಕಾಣಿಸ್ತಾ ಇಲ್ಲ. ಇಟ್ಸ್ ಅ ವಂಡರ್ಫುಲ್ ಆಕ್ಟಿಂಗ್. ಎವ್ರಿ ಮೂವಿ ಇಸ್ ಅ ವಂಡರ್ಫುಲ್ ಆಕ್ಚುಲಿ, ಹೌದು ಅಲ್ವಾ. ಆಮೇಲಿಂದ ಬಿಸಿ ಮಗ ಅಮೇರಿಕ ಹೋಗ್ಬೇಕು ಅಂತ ಅಮೇರಿಕ ಕಳ್ಸಿಕೊಟ್ಟೆ. ಮಗಳ ಸಾಫ್ಟ್ವೇರ್ ಇಂಜಿನಿಯರ್. ಅವಳು ರಾತ್ರಿ ಎಷ್ಟೊತ್ತು ಬರ್ತಾಳೆ ಅವಳಿಗೆ ಗೊತ್ತಿರಲ್ಲ. ಅವಳು ಒಂದು ಸ್ಟಾರ್ಟ್ಅಪ್ ಕಂಪ್ನಿಯಲ್ಲೆಲ್ಲ ಕೆಲಸ ಮಾಡ್ತಾಳೆ. ಅವಳು ಒಂಥರ ಹಠಾನ ಜೀವನದಲ್ಲಿ. ಸೇಫ್ ಗಾರ್ಡ್ ಮಾಡಿ. ಸಿ, ದಟ್ ಈಸ್ ದ ಮೋರ್ ಇಂಪಾರ್ಟೆಂಟ್ ದೆನ್ ದ ಮೂವಿ. ಯಾವ ಬೇಕಾದ್ರೂ ಯಾವ ಏಜಲ್ಲಿ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿದ್ರೆ ಆ ವಿಷನ್ ಇಟ್ಕೊಂಡು ಫಸ್ಟ್ ಅವಳ ಸೇಫ್ ಗಾರ್ಡ್ ಮಾಡಿ, ಮಗಳ ಸೇಫ್ ಗಾರ್ಡ್ ಮಾಡಬೇಕು, ಮಗ ಸೇಫ್ ಗಾರ್ಡ್ ಆದ ಅಂತ ಹೇಳಿ ಆ ಒಂದು 4-5 years ಏನೋ ಒನ್ ಡೇ ಪರ್ಫಾರ್ಮೆನ್ಸ್ ಬಂದ ಮಾಡ್ತಾ ಇದ್ದೆ. ಚಿಕ್ಕ ಪಾತ್ರ, ಅದು ಡಾನು ಗ್ಯಾಂಗ್ಸ್ಟರ್, ಮಿಕ್ಕಿದೇನು ಮಾಡ್ತಾ ಇದ್ರು. ಬಟ್ ಅವಳಿಗೂ ಅಷ್ಟೇ ಲಂಡನ್ಗೆ ಕೊಟ್ಟು ಗ್ರ್ಯಾಂಡಾಗಿ ಮದುವೆ ಮಾಡಿ ಕಳಿಸ್ತಾರೆ. ಅವನ ಮಗ ಅಮೇರಿಕದಿಂದ ಬಂದ, ಡ್ಯಾಡಿ ನನ್ನ ಜೊತೆ ಒಂದು 3 years ಇರಬೇಕು, ಬಿಸ್ನೆಸ್ ನನಗೆ ಗೊತ್ತಿಲ್ಲ. ಸೊ ಅವನು ಎಲ್ಲ ಮಾಡಿ ಇವಾಗ ನಾವು ಐ ಆಮ್ ಫ್ರೀ. ನಾವು ಐ ಆಮ್ ಫ್ರೀ, ಫೈನ್, ಅಂಡ್ ಐ ಫೀಲ್ ಆಲ್ವೇಸ್ ಯಂಗ್ ಅಂಡ್ ಎನರ್ಜೆಟಿಕ್. ಯಾಕೆಂತಂದ್ರೆ ಯದ್ಭಾವಂ ತದ್ಭವತಿ ಅಂತ ಒಂದು ವರ್ಡ್ ಕೇಳಿರ್ಬೋದು ಸಂಸ್ಕೃತದಲ್ಲಿ. ನೀವು ಒಳಗೆ ಹೇಗೋ ಹೊರಗೆ ಹಾಗೆ. ವೆನ್ ಯು ಫೀಲ್ ದಟ್ ಎನರ್ಜಿ, ಯಂಗ್ ಅಂಡ್ ಎನರ್ಜೆಟಿಕ್, ಸ್ಟ್ರೆಂತ್ ಅಂಡ್ ಸ್ಟ್ರಾಂಗ್, ಅಂಡ್ ಲುಕಿಂಗ್ ವೆರಿ ಬ್ಯೂಟಿಫುಲ್, ಅಮೇಸಿಂಗ್ ವಾಯ್ಸ್ ಅಂತ ಹೇಳಿದ್ರೆ ನೀವು ಒಂದು ಹೇಳ್ಕೋಬೇಕು. ದಟ್ ಈಸ್ ಅನ್ ಅಫರ್ಮೇಷನ್ಸ್ ಫಾರ್ ದ ಮೈಂಡ್. ಸೇಮ್ ಟೈಮ್ ಆಕ್ಷನ್ ಅಲ್ಲೂ ಇರಬೇಕು. ನಾನು ಬೆಳಗ್ಗೆ ವೈಫ್ ಜೊತೆ ವಾಕಿಂಗ್ ಹೋಗ್ತೀನಿ, ಅಲ್ಲೇ ಮೆಡಿಟೇಷನ್ ಮಾಡ್ತೀನಿ ಅಲ್ಲವಾ. ಈಗ 15-20 ಕೌಂಟ್ಸ್, 21 ಕೌಂಟ್ಸ್ ಓಂಕಾರ, ಬ್ರೀತಿಂಗು, ಆಮೇಲಿಂದ ಅದು ಅನುಲೋಮ ವಿನುಲೋಮ, ಆಮೇಲೆ ಬ್ರಾಹ್ಮಣಿ, ಇವೆಲ್ಲ ಮಾಡೋದಾಗ ಏನಂತಂದ್ರೆ ನಿಮ್ದು ನರ್ವಸ್ ಸಿಸ್ಟಮ್ ಫುಲ್ ಆಕ್ಟಿವೇಟ್ ಆಗುತ್ತೆ. ಅದು ಸನ್ರೈಸ್ ಏನೇ ಮಾಡಿದ್ರು ಕನ್ಸಿಸ್ಟೆನ್ಸಿ ಇರ್ಬೇಕಂತ ಹೇಳ್ತೀರಾ? 100%. ಅದಿಲ್ಲ ಅಂದ್ರೆ ಏನಿಲ್ಲ ಮೇಡಮ್. ಈಗ ನೋಡಿ, ಈಗ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇದೀನಿ, ಆಗಲ್ಲ ಅಂದ್ರೆ ಆಗಲ್ಲ. ಎಲ್ಲರೂ ಹೇಳ್ತಾರೆ ಏಜ್ ಆಗ್ತಾ ಇದೆ ಅಂದ್ರೆ, ನನಗೆ 6 ಸ್ಟಂಟ್ ಇದೆ. ಒಂದು ಓಪನ್ ಹಾರ್ಟ್ ಸರ್ಜರಿ, 3 ಸ್ಟಂಟ್, ಜಿಮ್ಮಲ್ಲಿ ಡಂಬಲ್ಸ್ ಹೊಡಿತೀನಿ, ಎಲ್ಲ ಮಾಡ್ತಾ ಇದೀನಿ. ಸಿ, ಮನುಷ್ಯನಿಗೆ ಏನಾಗಿದೆ ಅಂದ್ರೆ, ಒಂದು he will go back to the past, ಇಲ್ಲ go back to the future. Future is always a fear, ನನ್ನ ಪ್ರಕಾರ, and illusion. See, once delusion ಆಗ್ಬಿಟ್ಟ ಅಂದ್ರೆ you will become disappointment. Disappointment ಆದ್ರೆ
ಏನು ನೆಕ್ಸ್ಟ್ ಫ್ರಸ್ಟ್ರೇಷನ್ ಆದ್ಮೇಲೆ ಯು ಬಿಕಮ್ ಮ್ಯಾಡ್. ಸರ್ ನಾನು ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ. ಸೊ ನೀವು ಮತ್ತೆ ನೀವು ವೈಫ್ ಜೊತೆಗೆ ಮಾಡೋ ವಿಡಿಯೋಸ್, ರೀಲ್ಸ್, ಮತ್ತೆ ನೀವು ಟೈಮ್ ಸ್ಪೆಂಡ್ ಮಾಡೋ ಸಮಯಗಳನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಇದೆಲ್ಲ ನೋಡ್ತಿದ್ರೆ ಒಂದು ನ್ಯೂಲಿ ಮ್ಯಾರಿಡ್ ಕಪಲ್ ತರ ಕಾಣಿಸುತ್ತೆ ನಂಗೆ. ಹೌದು. ಸೊ ಇದ್ರ ಸೀಕ್ರೆಟ್, ಬಾಂಧವ್ಯದ ಸೀಕ್ರೆಟ್ ಏನೇ ಇಲ್ಲ ಮೇಡಮ್. ಎವ್ರಿ ಡೇ ಬೆಳಗ್ಗೆ ಎದ್ದ ತಕ್ಷಣ ಅವಳೇ ನನ್ನ ನ್ಯೂ ವೈಫು, ನಾನು ಅವಳಿಗೆ ನ್ಯೂ ಗಂಡ. ಎಷ್ಟೋ ಜನ ಜೀವನದಲ್ಲಿ ಬೆಳಕೆ ಹರಿಯಲ್ಲ. ಎವ್ರಿ ಡೇ ವಿ ಶುಡ್ ಗ್ರೇಟ್ಫುಲ್ ಟು ದ ಡಿವೈನ್. ಆಮೇಲಿಂದ ನನ್ನ ಹೆಂಡತಿ ಜೊತೆಗೆ ನಾನು ರೀಲ್ಸ್ ಅಂತಂದ್ರೆ ನಾನು ಹೀರೋ ಅಂತ ನಾನು ಅನ್ಕೊಂಡಾಗ, ಅವಳೇ ನಾನು ಹೀರೋಯಿನ್ ಅನ್ಕೊಂಡಾಗ ಜಸ್ಟ್ ತುಂಬಾ ರೀಲ್ಸ್ ಮಾಡ್ತಾ ಇರ್ತೀವಿ. ಅದು ತುಂಬಾ ಜನ ಅಪ್ರಿಶಿಯೇಟ್ ಮಾಡ್ತಾ ಇದಾರೆ. ಏನಪ್ಪ ನೀನ್ ಈ ವಯಸ್ಸು ಇಷ್ಟೆಲ್ಲ ನೀನ್ ಮಾಡ್ತಾ ಇದ್ದೆ, ನಮ್ ಕೈಲಿ ಆಗ್ಲಿಲ್ವಲ್ಲ ಅಂತ ಫೀಲ್ ಮಾಡೋ ಜನ ಇದ್ದಾರೆ. ನನ್ನ ಪ್ರಕಾರ ದ ಜರ್ನಿ ಆಫ್ ಲೈಫ್, ದಟ್ಸ್ ವಾಟ್ ಇಸ್ ಎಂಡ್ ಆಫ್ ದ ಲೈಫ್. ಇಬ್ರು ಒಟ್ಟಿಗೆ ಹೋಗಕ್ ಆಗಲ್ಲ, ಯಾಕಂದ್ರೆ ಎಲ್ಲೋ ಕೋಟಿಗಳಲ್ಲಿ ಒಬ್ರು ಹೋಗ್ತಾರೆ. ಬಟ್ ಇವಾಗ ಎಂಡ್ ಅನ್ನೋದು ಎವ್ರಿ ಮೂಮೆಂಟ್ ಎಂಡ್ ಆಗ್ಬೋದು. ಅದು ನಮ್ಗೆ ಗೊತ್ತಿಲ್ಲದೆ ಇರೋ ಸಬ್ಜೆಕ್ಟ್ಸ್ ಆಲ್ ಆಫ್ ಯೂನಿವರ್ಸ್ ಅಲ್ವಾ. ನಾನು ಹೇಳೋದು ಅಂತಂದ್ರೆ ಈಗ ನೋಡಿ, ನಮ್ಮ ಅಜ್ಜಿ ಫೋಟೋ, ನಮ್ಮ ತಾಯಿ ಫೋಟೋ, ಇವನ್ನೆಲ್ಲ ನೋಡಿದಾಗ ಫೋಟೋ ಪಕ್ಕದಲ್ಲೇ ಇದೆ. ನಮ್ಗೇನು ಆ ತರ ಒಂದು ನೆನಪುಗಳು ಬರ್ತಾ ಇಲ್ಲ. ಆ ಲೈಫ್ಗೆ ಆ ಮೆಮೊರೀಸ್ ಅನ್ನೋದು ಬೇಕು. ಇಂತ ಒಳ್ಳೆ ಕಾನ್ಸೆಪ್ಟ್ ಅಲ್ವಾ. ಬಟ್ ಅದು ನೋಡ್ತಾನೆ ಇಡೀ ಜೀವನ ನಾವು ಎಂಡ್ ಮಾಡ್ಕೊಂಡ್ಬಿಟ್ವಿ ಅಲ್ವಾ. ನಾನು 40s ಅಲ್ಲಿ ಇದ್ದಾಗ ಡಾಕ್ಟರ್ಸ್ ಕೇಳಿದ್ರು, ಇದೇ ಪ್ರಶ್ನೆ ಕೇಳಿದ್ರು, ನೋಡಿ ಹ್ಯಾಪಿನೆಸ್ ಹೆಂಗೆ, ನೀವು ಇಷ್ಟು ಖುಷಿಯಾಗಿದ್ದೀರಾ, ಇಷ್ಟು ಬೇಗ ರಿಕವರಿ ಆದ್ರಿಂದ ಮೊಬೈಲ್ ತೋರ್ಸ, ದಿಸ್ ಇಸ್ ದ ಹ್ಯಾಪಿನೆಸ್. ನಾನು ಹೆಂಗಿದೀವಿ, ಓ ಏನ್ ಸರ್ ಸೂಪರ್. ಅಲ್ಲಿ ಸಿಸ್ಟರ್ಸ್ ಎಲ್ಲ ಓಡ್ ಬಂದು ಆಮೇಲೆ ಕೇಳಿ ಸಿಸ್ಟರ್ಸ್ಗೆ ಏನ್ ಆಂಟಿ ಸೂಪರ್ ಅದೇ ಬಿಯರ್ಡ್ ಅಂತ ಹೇಳಿದ್ರೆ, ಒಂದ್ ಸಿಸ್ಟರ್ ಹೇಳಿದ್ಲು ಬಿಯರ್ಡ್ ಮುಟ್ಕೋಬೋದ ಅಂತ. ಮುಟ್ಕೊಳ್ಳಿ ಮೇಡಮ್, ಏನ್ ತೊಂದ್ರೆ ಎಲ್ಲ ಆಗ್ಬಿಟ್ಟು. ಅಂದ್ರೆ ಇವೆಲ್ಲ ಎಷ್ಟು ಖುಷಿ ಆಗುತ್ತೆ ಲೈಫ್ ನಲ್ಲಿ, ಏನೇ ಆಗುತ್ತೆ ಅಲ್ವಾ. ಎಲ್ಲಾರು ಹೇಳ್ತೀನೋ ಬೇರೆ ತರ ನೋಡ್ಬೋದು, ಅವ್ರ ನೋಟ ಬೇರೆ, ನನ್ನ ನೋಟ ಬೇರೆ. ನಾವ್ ಯಾವಾಗ್ಲೂ ಇರ್ತೀವಿ. ನನ್ನ ಲೈಫ್ ನಲ್ಲಿ ನೋ ವೈಫ್ ವಿತೌಟ್ ಲೈಫ್. ನಾನು ವಾಕಿಂಗ್ ಹೋಗದೆ, ನಾನು ವೈಫ್ ಇಲ್ಲ ಅಂದ್ರೆ ಯಾವತ್ತೂ ವಾಕಿಂಗ್ ಹೋಗೋದು, ಎಕ್ಸೆಪ್ಟ್ ಜಿಮ್ ಹೋಗ್ತೀನಿ ಅಷ್ಟೇ. ಶೂಟಿಂಗ್ ಬೈ ಫೋರ್ಸ್ ದಿನಕ್ಕೆ 10 ಫೋನ್ ಮಾಡ್ತಾ ಇರ್ತೀನಿ. ಅಷ್ಟೇ. ವಿ ಲವ್ ಅವರ್ ಸೆಲ್ಫ್, ವಿ ಲವ್ ಅವರ್ಸ್. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು. ಅಂಡ್ ಐ ವಾಂಟ್ ಟು ಲಿವ್ ಆಸ್ ಎ ವೆರಿ ಗ್ರೇಟ್ ಹ್ಯೂಮನ್ ಬೀಯಿಂಗ್ and love all human beings, living beings on this planet. Always, ನಾನು ಮೆಡಿಟೇಷನ್ ಕೂಡ radiant my radiant abundance to all human and living beings on this planet. Everyone should be peaceful and happy. ಇಷ್ಟೇ ನಾನು ಆಶೀರ್ವಾದ ಮಾಡಿ. I radiant my energy. ಈಗಿನ ಜನರೇಷನ್ ಅಲ್ಲಿ ನಾವು ಜಾಯಿಂಟ್ ಫ್ಯಾಮಿಲಿ ನೋಡೋದು ತುಂಬಾ ಕಡಿಮೆ ಆಗಿದೆ. ಬನ್ನಿ ನಾವು ಸರ್ ಹತ್ರ ಒಂದು ಟಿಪ್ಸ್ ಕೇಳೋಣ. ಸರ್, ಇವಾಗ ಪೇರೆಂಟ್ ಜನರೇಷನ್ ಅವರು ನಮ್ಮ ಯಂಗರ್ ಜನರೇಷನ್ ಅವ್ರ ಜೊತೆ ಲೈಫ್ಲಿ ಲೈಕ್ ಒಟ್ಟಿಗೆ ಒಂದೇ ಮೈಂಡಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ನೀವ್ ಏನ್ ಟಿಪ್ಸ್ ಕೊಡ್ತೀರಾ ಸರ್? ಮೇಡಮ್, ದಿಸ್ ಅಲ್ಟಿಮೇಟ್ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೇನೆ. ಇವಾಗ ಏನಾಗಿದೆ ಅಂತಂದ್ರೆ, ಈ ರಿಟೈರ್ಡ್ ಪೀಪಲ್ ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋ ಬದಲು ಕೂತಿರ್ತಾರೆ. ಈ ಯಂಗರ್ ಜನರೇಷನ್ ಏನಾಗಿದೆ, ಫಸ್ಟ್ ಆಲ್ ಪೇಷನ್ಸ್ ಇಲ್ಲ. ಯಾಕೆ ಅಂತಂದ್ರೆ ಎವ್ರಿಬಡಿ ಇಸ್ ಬಿಹೈಂಡ್ ದ ಮನಿ. ಕರೆಕ್ಟ್. ಆಮೇಲೆ ಆಲ್ ಆರ್ ಕ್ವಾಲಿಫೈಡ್, ಎಲ್ಲ ಇಂಜಿನಿಯರ್ಸು, ಡಾಕ್ಟರ್ಸು, ಏನೇನೋ ಆಗಿರ್ತಾರೆ. ಅವ್ರು ಬೆಳಗ್ಗೆ ಇಲ್ಲಿಂದ ವೈಟ್ ಫೀಲ್ಡ್ ರೋಡ್ ಬರೋಷ್ಟರಲ್ಲೇ ಆ ಟೈಮಲ್ಲಿ ನೀವು ಇವ್ರ ಎಕ್ಸ್ಪೆಕ್ಟೇಷನ್, ವಯಸ್ಸಾದವರು, ನನ್ನ ಸೊಸೆ ಆ ಕೆಲಸ ಮಾಡಲಿಲ್ಲ, ನನಗೆ ಕಾಫಿ ಮಾಡ್ಕೊಡ್ಲಿಲ್ಲ, ತಿಂಡಿ ಮಾಡಲಿಲ್ಲ, ನಮ್ಮ ಮಾವನ್ ನೋಡ್ಕೊಡ್ಲಿಲ್ಲ, ನನ್ನ ಮಗನ್ ಸರ್. ಇವೆಲ್ಲ ಏನಾಗುತ್ತೆ ಅಂದ್ರೆ, ಇವರು ಒಂದು ತಿಕ್ಕಲ್ ಪ್ರಾಬ್ಲಮ್ ಇಂದ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅಡ್ವೈಸ್ ಮಾಡಕ್ ಶುರು ಮಾಡ್ತಾರೆ. ದಿಸ್ ಆಲ್ ದ ಓವರ್ ಎಕ್ಸ್ಪೆಕ್ಟೇಷನ್ಸ್. ಯಾಕೆಂದ್ರೆ ಅವ್ರ ಲೈಫಲ್ಲಿ ಆಗಿದ್ದು, ಅವ್ರ ಲೈಫಲ್ಲಿ ಅವ್ರ ಅತ್ತೆ ಇದೇ ತರನೇ. ನಮ್ಮಮ್ಮನ ಹಂಗೇನೆ ಟೆರರ್. ನಮ್ಮಮ್ಮ ನಮ್ಮ ವೈಫ್ 6 ಗಂಟೆಗೆ ಎದ್ದೋಳಿಲ್ಲ ಅಂತ ಬೆಂಡ್ ತೆಗೆದ್ಬಿಡೋದು, ಸಂಡೇ ಸ್ಯಾಟರ್ಡೆ ಅಂತ ಏನಿಲ್ಲ. ಹಂಗೆ ದೀಸ್ ಪೀಪಲ್ ಆರ್ ಟ್ರೈನ್ಡ್ ಅಲ್ವಾ. ಇದನ್ನು ನಮ್ಮ ಮನೇಲಿ ನಾವು ಪ್ರಯೋಗ ಮಾಡಕ್ ಹೋಗಿಲ್ಲ. ನೀವು ಕಾಮ್ ಆಗಿದ್ಬಿಡಿ, ನಿಮ್ ಲೈಫ್ ಮುಗೀತು. ಅವ್ರು ಹೆಂಗಿದ್ರೆ ಏನಂತೆ ಅಲ್ವಾ. ಈಗಿನ ಕಾಲದಲ್ಲಿ ಚೂಡಿದಾರ್ ಹಾಕ್ಕೋತಾರೆ, ನೀವು ಪ್ಯಾಂಟು ಶರ್ಟ್ ಕೋಟ್ ಹಾಕಿದ್ದೀರ. ಬಟ್ ಹಿಂದಿನ ಕಾಲದವ್ರಿಗೆ ಅದಾಗಿಲ್ಲ. ಬಟ್ ನನ್ನ ವೈಫ್ ಮಾತ್ರ ಯಾವತ್ತು ಸಿಂಗಲ್ ಕಾಮೆಂಟ್, ಸಿಂಗಲ್ ವರ್ಡ್ ಯಾರಿಗೂ ಹೇಳಲ್ಲ. ನಮ್ ಸೊಸೆನೇ ಹೇಳ್ತಾಳೆ, ಅವ್ರಪ್ಪ ಸ್ವಲ್ಪ ಟಾಕ್ಟೇಟಿವ್, ತುಂಬಾ ಮಾತಾಡ್ತಾರೆ. ಅವ್ರ ಅಪ್ಪ ಅಮ್ಮಗೆ ಹೇಳ್ತಾರೆ,
ನೀವೇನು ನಮ್ಮ ಅಪ್ಪ ಮಾಡಿ ಒಂದು ದಿವಸ ಎಷ್ಟು ಅವ್ರು ಬಂದಾಗೆಲ್ಲ ಮೆಡಿಟೇಷನ್ ಇರ್ತೀವಿ, ಕೂಲಾಗಿರ್ತೀವಿ, ನಮ್ಮ ಇವ್ರು ಹೇಳಿದ್ದಾರೆ ಅವ್ರ ಹೆಸರು ನಮ್ಮ ವಿವೇಕಾನಂದ ಅವ್ರು ಒಂದೇ ವರ್ಡ್, ಎವ್ರಿ ಡೇ ಯು ಟು ಸ್ಟ್ರಗಲ್ ಫಾರ್ ಯುವರ್ ಲೈಫ್ ಟಿಲ್ ಯು ರೀಚ್ ದ ಗೋಲ್ ಅಲ್ವಾ. ಆ ಗೋಲ್ ನೀವು ರೀಚ್ ಆದ್ಮೇಲೆ ಅಷ್ಟೇ ಕನ್ಸಿಸ್ಟ್ ಆಗಿರೋ ಅಷ್ಟು ಈಸಿ ಅಲ್ಲ ಇರ್ಬೇಕು. ಹ್ಯಾಪಿನೆಸ್ ಈಸ್ ಆಲ್ವೇಸ್ ವಿತ್ ಇನ್ ಯು, ನಾಟ್ ಎವ್ರಿವೇರ್. ದೇವಸ್ಥಾನಕ್ಕೆ ಹೋದ್ರೆ ಸಿಗುತ್ತೆ ಅನ್ನೋದು ಮೂರ್ಖತನ. ದೇವಸ್ಥಾನ ಅನ್ನೋದು ಒಂದು ಎನರ್ಜಿ ಫೀಲ್ಡ್ಸ್. ನನ್ನ ಜೊತೆ ನಾನು ದೇವಸ್ಥಾನಕ್ಕೆ ಹೋಗಿ ಯಾರೋ ನಮ್ಮ ಬಾಬೈದ ಕಿರಿ ಅಂತ ಇರ್ತಾರೆ, ಅವ್ರು 5 ನಿಮಿಷ ನಿಮ್ಗೆ ಕಪಾಳ ಕೊಡ್ಕೊಂಡ್ ಬರ್ತಾರೆ, ನಾನು ಕೂತ್ಕೊಂಡ್ರೆ 1 hour. Just for me that is an energy field, concentrated energy fields of divine. Minimum 20 minutes ಇರಬೇಕು ಅಂತ ಹೇಳ್ತಾರೆ. ಅಲ್ಲ, see, ನೀವು if you want to manifest something, no, you have to be with the energy. ಹೌದು. ನೀವು ದೇವರ ನೋಡಿದ್ರೆ ಏನಿಲ್ಲ ಅದು. You have to see that energy fields. You be with that. You take that energy. ಹಂಗೆ ನೋಡಿದ್ರೆ ತಿರುಪತಿಗೆ ಅವರೆಲ್ಲ 1000 ಕೋಟಿ ಆಗ್ಬೇಕಾಯ್ತು. ಏನಾಗುತ್ತೆ? ನಾನು ಏನು ದೇವ್ರ ಹತ್ರ ಕೇಳೇ ಇಲ್ಲ, ಎಲ್ಲ ಕೊಡ್ತೀನಿ. ಇಂಥ ಬಂಗ್ಲೆ, ನಾನು ಪುಟ್ಟ ಮನೇಲಿ ಇದ್ದವನು, ಇಂಥ ಮನೆ ಗೊತ್ತಿಲ್ಲ, ದೊಡ್ಡ ದೊಡ್ಡ ಕಾರುಗಳಿದೆ, ಡ್ರೈವರ್ಸ್ ಇದ್ದಾರೆ, ನನಗೆ ಫ್ಯಾಕ್ಟ್ರಿ ಇದೆ, ತಿಂಗಳಿಗೆ 1 ಲಕ್ಷ ಸಂಬಳ. ಫ್ಯಾಕ್ಟ್ರಿ ಅಂತಿದ್ದ ಹಾಗೆ ನಂಗೆ ನೆನಪಾಯ್ತು ಸರ್, ಇವಾಗ ನೀವು ಒಂದು ದೊಡ್ಡ ಕಂಪನಿಗೆ CEO ಆಗಿದ್ದೀರಾ, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿದ್ದೀರಾ. ಸೊ ನಿಮ್ಮ ಎಂಪ್ಲಾಯೀಸ್ ಜೊತೆಗೆ ಹೇಗೆ ನಿಮ್ ಒಡನಾಟ ಇದೆ ಸರ್? ಮೇಡಮ್, ಇದು ಸೂಪರ್ ಪ್ರಶ್ನೆ ಮೇಡಮ್. ಇದು ಯಾವಾಗ್ಲೂ ಯಾಕೆ ಎಂಪ್ಲಾಯರ್ಗೆ ಕ್ಲಾಶ್ ಆಗ್ತಾ ಇರುತ್ತೆ ಅಂತಂದ್ರೆ, ನಿಮಗೆ ಎಕ್ಸ್ಪೆಕ್ಟ್ ಮಾಡಿದ ಪ್ರೊಡಕ್ಷನ್ ಬರಲ್ಲ, ಲಾಸು, ಇವೆಲ್ಲ ಏನಂತಂದ್ರೆ ಎವ್ರಿಥಿಂಗ್ ಈಸ್ ವಿತ್ ದ ಎಂಪ್ಲಾಯೀಸ್. ಹೌ ಯು ಟ್ರೀಟ್. ನಾನೊಬ್ಬ ವೆಲ್ಫೇರ್ ಆಫೀಸರ್ ಕೆಲಸ ಮಾಡೋದು, ನಾ ಇದ್ದ ಜಾಗದಲ್ಲಿ ನಮ್ಗೆ ಅವರು ಇವರು ಅಂತ ಏನು ಡಿಫ್ರೆನ್ಷಿಯೇಟ್, ಎಲ್ಲರ ಜೊತೆಗೂ ಸೂಪರ್ ಮಾತಾಡೋದು. ನಮ್ GM ಹೇಳೋದು, ಏನ್ರಿ ನನಗೆ ಗುಡ್ ಮಾರ್ನಿಂಗ್ ಹೇಳಲ್ಲ ಅಂತ. ಅಷ್ಟೊಂದು ಜನ ನಿಮ್ಗೆ ಗುಡ್ ಮಾರ್ನಿಂಗ್ ಹೇಳ್ತಾನೇ ಹೋಗ್ತಾ, ಕೈ ಎತ್ಕೊಂಡೇ ಹೋಗ್ತಾ ಇರ್ತೀರಾ, ಅವ್ರು ಎಲ್ಲಿಂದ ನೋಡಿದ್ದಾರೆ. ದಟ್ಸ್ ವಾಟ್ ಐ ಲವ್ ದ ಪೀಪಲ್. ಅವ್ರ ಜೊತೆ ಇಡ್ಲಿ ತಿಂತಾ ಇದ್ದೆ, ಬಿಸಿಬೇಳೆ ಬಾತ್ ತಿಂತಾ ಇದ್ದೆ. ಒಂದ್ಸಲ ಎಲ್ಲೋ ಹೋದೆ, ಸಾರ್ ಬನ್ನಿ ಸಾರ್ ನಮ್ ಜೊತೆಗೆ ಅಂತೇಳಿ ಏನೋ ಖುಷಿ ಅವ್ರಿಗೆ. ಎಲ್ಲ ಈಕ್ವಾಲಿಟಿ ಮೇಡಮ್, ಏನು ಇಲ್ಲ ಮೇಡಮ್, ಏನಿದೆ ಹೇಳಿ. ನೀವು ಹೋಗ್ಬೇಕಾದ್ರೆ ಏನ್ ತಗೊಂಡೋಗ್ತೀರ? ನೀವ್ ಏನು ತಂದಿಲ್ಲ, ನಾನು ಏನು ತಗೊಂಡೆ. ಓನ್ಲಿ ದ ಹ್ಯಾಪಿನೆಸ್ ಮೆಮರೀಸ್. ಸರ್, ಇನ್ನೊಂದು ಪ್ರಶ್ನೆ, ನಾನು ನಿಮ್ ಬಗ್ಗೆ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ನಿಮ್ ಹೆಸರು ಪಕ್ಕದಲ್ಲಿ ಜಾಗ್ವಾರ್ ಅಂತ ಇದೆ. ಸೊ ಸೂಪರ್ ಮೇಡಮ್. ಆಕ್ಚುಲಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಹೆಂಗೆ ಅಂತಂದ್ರೆ, ಎಕ್ಸಾಂಪಲ್ ಡಾಕ್ಟರ್ ಮುತ್ತುರಾಜ್ ಇದೆ ಡಾಕ್ಟರ್ ರಾಜ್ಕುಮಾರ್, ಸಂಪತ್ ಕುಮಾರ್ ಇಂದ ವಿಷ್ಣುವರ್ಧನ್, ಶಿವಾಜಿ ರಾವ್ ಇಂದ ರೆಡ್ಡಿಕರ್. ಸೊ ಈ ತರ ಜನ ಸಿನಿಮಾ ಇಂಡಸ್ಟ್ರಿನಲ್ಲಿ ತುಂಬಾ ಜನ ಹೆಸರು ಚೇಂಜ್ ಮಾಡೋದ್ರಿಂದ ಅವರ ಟೈಮ್ ಚೇಂಜ್ ಆಯ್ತು ಅಂತ ಅನ್ಕೊಂಡು, ಅದು ನಂಗೊಂದು ಸೈಕಿಕ್ ಇದಿತ್ತು. ನಾನೇನ್ ಮಾಡಿದೆ, ಒಂದ್ಸಲಿ ಯೂಟ್ಯೂಬ್ ಅಲ್ಲಿ ಏನಾದ್ರು ಅಸ್ಟ್ರಾಲಜಿ ಕೇಳಿದೆ, ನೀವ್ ಏಯಿಂದ ಶುರು ಮಾಡಿ ಅಂತ. ನಾನೇನ್ ಮಾಡಿದೆ, ಟಿವಿನೆಲ್ಲ ಆರ್ಯ ಪಿಕ್ಚರ್ ಬರ್ತಾ ಇತ್ತು, ನಾನ್ ತಗೊಂಡೆ. ಆರ್ಯ, ನಮ್ ಫ್ಯಾಮಿಲಿ ಹೆಸರು ಬಟ್ಟನ್ ಅಂತ, ಆರ್ಯ ಬಟ್ಟನ್, ಅಮಿತಾಬ್ ಬಚ್ಚನ್ ಅಂತಾರ. ಸೊ ಹಾಗೆ ನಾನು ಮಾಡ್ಕೊಂಡ್ಮೇಲೆ ಏನಾಯ್ತು, ನನಗೆ ಫಿಲಿಂ ಇಂಡಸ್ಟ್ರಿಯಲ್ಲಿ ಬಟ್ಟ ಅಂತ ಕರೆಯಕ್ಕೆ ಮಾಡಿದ್ರು, ಆರ್ಯ ಬಿಟ್ಬಿಟ್ರು. ಏ ಬಟ ಬರ ಇಲ್ಲಿ, ಬಾಪ ಇಲ್ಲಿ ಬನ್ನಿ ಸಾರ್ ಭಟ್ರೆ. ಈ ಭಟ್ರೆ ಅಂದ್ರೆ ನಮ್ ಕಡೆ ಎಲ್ಲ ಒಂದು ಅಡಿಯ ಭಟ್ರೆ ಆಗ್ತಾರೆ, ಇಲ್ಲ ದೇವಸ್ಥಾನ ಭಟ್ರೆ ಆಗ್ತಾರೆ. ಅದು ತಲೆ ಕೆಟ್ಟದ್ದು, ಏನ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದಾಗ ನಮ್ಮ ತಮ್ಮನ ಮಕ್ಳೆಲ್ಲ ನಮ್ಮ ಮನೆಗೆ ಬಂದ್ರು. ಒಂದ್ ಗೆಟ್ ಟುಗೆದರ್ ಇದ್ದಾಗ ನಮ್ ತಮ್ಮನ ಮಗ ಬರೀ ಜಾಲಿ, ನಾವು ದೊಡ್ಡಪ್ಪ ಮಕ್ಳಂದು ಬಾರ ಯಾವ ಅಂತ ಕರೀದ್ರು. ಅವ್ನಿಗೆ ಹೇಳಿದ್ರೆ, ಈ ತರ ಆಗೋಗ್ಬಿಟ್ಟಿದೆ, ಜಾಗ್ವಾರ್ ಇಟ್ಕೊಂಡ್ಬಿಡು. ಯಾಕೆ ನಿನ್ ಮಗಳು ತಗೊಂಡಲ್ಲ ಲಂಡನ್ ಅಲ್ಲಿ ಜಾಗ್ವಾರ್ ಇಟ್ಕೊಂಡ್ಬಿಡು. ಆಮೇಲೆ 10 ನಿಮಿಷ ನೋಡಿದೆ ಸ್ಕ್ರೀನ್ ಮೇಲೆ ಆರ್ಯ ಜಾಗ್ವಾರ್. ವೆರಿ ಯೂನಿಕ್ ಮ್ಯಾನ್, ಇಂಡಿಯನ್ ಇಂಡಸ್ಟ್ರಿ. ಇವತ್ತು ಪ್ರತಿಯೊಬ್ಬರು ಈ ಪ್ರಶ್ನೆ ಕೇಳ್ತಾರೆ, ಯಾರೇ ಡೈರೆಕ್ಟರ್ ಆಗ್ಲಿ, ಪ್ರೊಡ್ಯೂಸರ್ ಆಗ್ಲಿ, ಯಾರಿಗೆ ಜಾಗ್ವಾರ್ ಅಂತ ಹೇಳಿದ್ರೆ ಆರ್ಯ ಜಾಗ್ವಾರ್ ಅಂತ. ಬ್ರೀತ್ ನೋಡ್ಕೊ, ಫಸ್ಟ್ ಮಾಡಿ, ನೀವೇ ಮಾಡಿ. ನಿಮ್ ಓಲ್ಡ್ ಡೇ ಎಷ್ಟು ಎನರ್ಜೆಟಿಕ್ ಆಗಿರ್ತೀರ. ಆಮೇಲೆ ಲವ್ ಯುವರ್ ಸೆಲ್ಫ್. ನಾನು ಐ ವಾಂಟ್ ಟು ಬಿಕಮ್ ಎ ಪ್ಯಾನ್ ಇಂಡಿಯಾ ಡಾನ್, ವಿಲನ್, ಗ್ಯಾಂಗ್ಸ್ಟರ್, ಅಂಟಾಗನಿಸ್ಟ್ ಆಗ್ಬೇಕು ಅಂತಂದ್ರೆ ಎಷ್ಟು ದಿನಕ್ಕೆ ಲಕ್ಷಾಂತರ ಜನ ಸಿನಿಮಾ ಗ್ಲಾಮರ್ ಫೀಲ್ ಬರ್ತಾ ಇರ್ಬೋದು. ಅದ್ರಲ್ಲಿ ನಾನ್ ಗೆಲ್ಬೇಕು, ನನ್ನ ಪ್ರೊಫೈಲ್ ಗೆಲ್ಬೇಕು ಅಂತಂದ್ರೆ ಹೇಗಿರುತ್ತೆ? ಏಜ್ ಇಸ್ ಓನ್ಲಿ ಎ ನಂಬರ್. ನೀವು ಏಜ್ ಆಯ್ತು ಅಂತ ಅನ್ಕೊಂಡ್ರೆ ಏಜ್ ಆಗೋಗ್ಬಿಡ್ತೀರ ಅಷ್ಟೇ ಅಲ್ವಾ? ಸರಿ ಆಯ್ತಾ, ನನಗೆ ಏಜ್ ಆಗಿಲ್ಲ, ನಾನ್ ಮಾಡ್ತೀನಿ ಅನ್ನೋ ಒಂದು ಹಠ ಇರ್ಬೇಕು, ಗೆಲ್ತೀನಿ ಒಂದು ಹಠ ಇರ್ಬೇಕು.
ಸೊ ನಮ್ ಬಿಸಿ ಶೆಡ್ಯೂಲ್ ಅಲ್ಲಿ ನಮಗೋಸ್ಕರ ಒಂದು 20 ಮಿನಿಟ್ಸ್ ಅವ್ರ ಮ್ಯಾಕ್ಸಿಮಮ್ 1 ಅವರ್ ನಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಸರ್ ನಮ್ಗೆ ಹೇಳಿದ್ದಾರೆ. ಲೈಫಲ್ಲಿ ಗೋಲ್ ಇಟ್ಕೋಬೇಕು, ಪೇಷನ್ಸ್ ಆಗಿರ್ಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಸರ್ No disappointment in that. ಹಾ ಎಸ್ Compare yourself to others. ಸೂಪರ್ ಸರ್. ರಶ್ಮಿಕಾ ಯಶಸ್ವಿನಿ ಅಷ್ಟೇ, ಹೌದು ನೋಡಿ ಅಲ್ವಾ, ಹೌದು ಸರ್. ನಾವ್ ಯಾರಿಗೂ ಕಂಪೇರ್ ಮಾಡ್ಕೋ ಅವಶ್ಯ. ಥ್ಯಾಂಕ್ ಯು ಸೋ ಮಚ್. ಈ ನಿಮ್ ಬಿಸಿ ಶೆಡ್ಯೂಲ್ ನಲ್ಲಿ ನಮಗೋಸ್ಕರ ಟೈಮ್ ಕೊಟ್ಟಿದ್ದೀರಾ. ಆಲ್ಮೋಸ್ಟ್ ನಾನು ಒಂದು 3 to 4 hours ತಗೊಂಡ್ಬಿಟ್ಟೆ ನಿಮ್ದು. ನನ್ ಕಾಲ್ ಮಾಡಿದಾಗ ನೀವು ನಂಗೆ ನೆಕ್ಸ್ಟ್ ವೀಕ್ ಅಪಾಯಿಂಟ್ಮೆಂಟ್ ಕೊಡ್ತೀನಿ, ನೆಕ್ಸ್ಟ್ ಮಂತ್ ಬನ್ನಿ, ಅವಾಗ ಬನ್ನಿ, ಏನೂ ಹೇಳಿಲ್ಲ. ದಯವಿಟ್ಟು ಬನ್ನಿ, ನಾನು ನಿಮ್ಗೋಸ್ಕರ ಟೈಮ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರಿ. ಅದ್ ನನಗೆ ತುಂಬಾನೇ ಖುಷಿ ಆಯ್ತು. ಈವನ್ ಬಂದಾಗ್ಲೂ ಕೂಡ ನಿಮ್ಮ ಈ ಹಾಸ್ಪಿಟಾಲಿಟಿ ಇಟ್ಸ್ ಲೈಕ್ ನಂದೇ ಮನೆಯಲ್ಲ ಇದ್ದೀನಿ, ನಾನು ಯಾರೋ ಒಬ್ರು ನನ್ ತುಂಬಾ ವರ್ಷದಿಂದ ಗೊತ್ತಿರೋರ್ ಜೊತೆ ನಾನು ಮಾತಾಡ್ತಿದ್ದೀನಿ ಅನ್ನೋ ತರ ಕಾನ್ವರ್ಸೇಷನ್ ಇತ್ತು. ಈ ನಿಮ್ ಕೊಟ್ಟಿರೋ ಇಷ್ಟು ಅವಾಗ್ಲಿಂದ ಮಾತಾಡಿರೋ ಅಷ್ಟು ಟಾಪಿಕ್ ಕೂಡ ತುಂಬಾ ಇನ್ಸ್ಪೈರ್ ಆಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ಗೋಲ್ಡನ್ ಲೆಗಸಿ ವಿತ್ ಯಶು ಪಾಡ್ಕಾಸ್ಟ್ ಚಾನಲ್ ನಲ್ಲಿ. ಸೊ ಮತ್ತೊಬ್ರು ಸಾಧಕರ ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ಖಂಡಿತ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್. ಸೈನಿಂಗ್ ಆಫ್ ಯಶವಂತಿ ಗೌಡ. Thank you so much for watching, and don't forget to like, share and comment